ಎಲ್ಲರಿಗೂ ನಮಸ್ಕಾರ. ರಮಿತಾ ಸೂರ್ಯವಂಶಿ ಕಾರ್ಕಳ. ಸ್ನೇಹಿತರೆ, ನಾನಿವತ್ತು ಬೆಳಿಗ್ಗೆ ಒಂದು ಫೇಸ್ಬುಕ್ ಅಲ್ಲಿ ಸೆಂಟೆನ್ಸ್ ಹಾಕಿದ್ದೆ, ಭಾರತ್ ಮೋಟಾರ್ಸ್ ನಲ್ಲಿ ಹೋಗುವಂತಹ ಮಹಿಳೆಯರೇ ಎಚ್ಚರ ಅಂತ. ಆಗ ನನಗೆ ಪರ್ಸನಲಿ ತುಂಬಾ ಕಾಲ್ ಬಂತು. ಇದು ಮುಸ್ಲಿಂನವರದ್ದು ಅಂತ ಹೇಳಿ ಕೂಡ ನಾನು ಮೆನ್ಷನ್ ಮಾಡಿದೆ. ಇದು ಮುಸ್ಲಿಂನವರದ್ದಲ್ಲ, ಹಿಂದೂಗಳದ್ದು ಅಂತ. ಅದರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತೆ ಭಾರತ್ ಮೋಟಾರ್ಸ್ ನ ಬಗ್ಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನು ಇವತ್ತು ಮಾತಾಡುವ ಅಂತ ಹೇಳಿದ್ದೇನೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ಮಾರುತಿ ಸುಜುಕಿ, ಅದು ಹಿಂದೂಗಳದ್ದು. ಭಾರತ್ ಮೋಟಾರ್ಸ್ ಅಂತ ಹೇಳಿ ಬಸ್ ಇದೆ ನೋಡಿ, ಅದು ಮುಸ್ಲಿಂನವರದ್ದು. ಅದನ್ನ ನಡೆಸ್ತಾ ಇರುವಂತವರು ರಶೀದ್ ಅಂತ. ನಮ್ಮ ಹಿಂದೂಗಳದ್ದು ಒಂದು ತಪ್ಪು ಏನ್ ಹೇಳಿದ್ರೆ, ನಾವು ಹೆಸರು ನೋಡಿದ ತಕ್ಷಣ ಇಲ್ಲ ಇದು ಹಿಂದೂಗಳದ್ದು ಅಂತ ಹೇಳುವ ಭಾವನೆಗೆ ಬರ್ತೇವೆ. ಅದಲ್ಲ ಸ್ನೇಹಿತರೆ, ಮುಸ್ಲಿಂನವರು ಹಿಂದೂಗಳ ಹೆಸರಲ್ಲಿ ಈ ತರ ಸಂಸ್ಥೆಗಳನ್ನು ಮಾಡಿ ಮೋಸ ಮಾಡ್ತಾ ಇರೋದನ್ನ ನಾವು ಇವತ್ತು ಗಮನ ಇಟ್ಟುಕೊಂಡು ನೋಡಬೇಕು. ನಾನು ಈ ವಿಡಿಯೋಗಳನ್ನು ಯಾಕೆ ಮಾಡ್ತಾ ಇದ್ದೇನೆ ಹೇಳಿದ್ರೆ, ನಮ್ಮ ಜನರಿಗೆ ಆಗಿರುವಂತಹ ಅನ್ಯಾಯಗಳನ್ನು ಎಷ್ಟು ಹೇಳಿದ್ರೂ ಮನವರಿಕೆ ಆಗುದಿಲ್ಲ, ಸ್ವತಃ ಅನುಭವ ಆಗಬೇಕಲ್ಲ. ನಾನು ಕೂಡ ಭಾರತ್ ಮೋಟಾರ್ಸ್ ಹಿಂದೂಗಳದ್ದಂತಾನೆ ಬಸ್ ಅನ್ನು ಬುಕ್ ಮಾಡಿರ್ತೇನೆ. ಬ್ಯಾಂಗ್ಳೂರಿಂದ ಪುತ್ತೂರಿಗೆ ಅಂತ ಹೇಳಿ ಬಸ್ ಬುಕ್ ಆಗಿರ್ತದೆ. ಬಸ್ ಬುಕ್ ಆಗಿದ್ದಾಗ ಸಂಜೆ ಒಂದು 5:30 ಹೊತ್ತಿಗೆ ನನಗೆ ಕಾಲ್ ಬರ್ತದೆ, ಮೇಡಮ್ ನಿಮ್ದು ಹೆಬ್ಬಾಳದಿಂದ ಹತ್ತುವಂತಹ ಬಸ್ ಕೆಟ್ಟು ಹೋಗಿದೆ, ನೀವು ಮೆಜೆಸ್ಟಿಕ್ ಇಂದ ನಮ್ಮ ಇನ್ನೊಂದು ಬಸ್ ಅನ್ನು ನೀವು ಕ್ಯಾಚ್ ಮಾಡಬೇಕು, ಪಿಕಪ್ ಗಾಡಿ ಕಳಿಸ್ತೇವೆ ಅಂತ. ಅವರ ಮಾತಿನಂತೆ ನಾವು ಪಿಕಪ್ ಗಾಡಿಯನ್ನು ಹತ್ತಿಕೊಂಡು ಹೋಗ್ತೇವೆ. ಹೋಗಿ ಮೆಜೆಸ್ಟಿಕ್ಗೆ ಹೋಗುವಾಗ KA51AA 5616 ಬಸ್ ಅನ್ನು ಅವರು ನಮಗೆ ನಿಗದಿ ಮಾಡ್ತಾರೆ. ಅದರಲ್ಲಿ ನಾವು ಬುಕ್ ಮಾಡಿದಂತ ಸೀಟ್ ನಂಬರ್ಗಳೇ ನಮಗೆ ಇರ್ತದೆ, ಸ್ಲೀಪಿಂಗ್ ಕೋಚ್ ಆಗಿರ್ತದೆ. ನಾನು ಆ ಟ್ರ್ಯಾಕ್ ಐಡಿಯನ್ನು ನೋಡಿ ಹೇಳ್ತೇನೆ, ಇದು ಪುತ್ತೂರು ಸ್ಟಾಪ್ ಇಲ್ಲ, ಇದರಲ್ಲಿ ನೀವು ಪುತ್ತೂರು ಸ್ಟಾಪ್ ಕೊಡ್ತಾ ಇದ್ದೀರಲ್ಲ ಅಂತ. ಖಂಡಿತವಾಗಿಯೂ ಕೊಡ್ತೇವೆ ಮೇಡಮ್ ಅಂತ ಹೇಳ್ತಾರೆ. ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಾವು ಬಸ್ ಅನ್ನು ಹತ್ತಿರ್ತೇವೆ. ಬಸ್ ಅನ್ನು ಹತ್ತಿ ಉಪ್ಪಿನಂಗಡಿ ಬರ್ತಾ ಇರುವಾಗ ಬಸ್ ಕ್ರಾಸ್ ಆಗ್ತದೆ ಮಾಣಿಯ ಕಡೆಗೆ. ಅವಾಗ ನಾವು ಕೇಳ್ತೇವೆ, ಇದು ಮಾಣಿ ಕಡೆಗೆ ಹೋಗ್ತಾ ಇದೆ, ಪುತ್ತೂರಿಗೆ ಹೋಗುದಿಲ್ವಾ ಅಂತ. ಅವಾಗ ಅವರು ಹೇಳ್ತಾರೆ, ಇಲ್ಲ ಇದು ಪುತ್ತೂರಿಗೆ ಹೋಗುವಂತಹ ಗಾಡಿ ಅಲ್ಲ, ಅದು ಬೇರೆನೇ ಇದೆ, ಇದು ನೇರವಾಗಿ ದೇರಳಕಟ್ಟೆಗೆ ಹೋಗುವಂತದ್ದು, ನೀವು ಬೀಸ್ರೋಡಲ್ಲಿ ಇಳಿಬೇಕು ಇಲ್ಲ ಮಂಗಳೂರಲ್ಲಿ ಇಳಿಬೇಕು ಅಂತ. ಸ್ನೇಹಿತರೆ, ನಾವ್ ಇವಾಗ ಅರ್ಥ ಮಾಡಿಕೊಳ್ಬೇಕು. ಇವಾಗ ನಾನು ನನ್ನ ಮಕ್ಕಳೊಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದೆ, ನಾನು ಇನ್ನೊಂದು ಬಸ್ ಅನ್ನು ಚೇಂಜ್ ಮಾಡಿ ಬರ್ತೇನೆ. ಅದೇ ಸ್ಥಾನದಲ್ಲಿ ಯಾರಾದ್ರೂ ವೃದ್ಧರಿದ್ರೆ ಅಥವಾ ಕಾಲೇಜಿಗೆ ಹೋಗಿರುವಂತಹ ಹೆಣ್ಣು ಮಕ್ಕಳಿದ್ರೆ ಏನಾಗ್ತಿತ್ತು? ಇವತ್ತು ಎಷ್ಟೋ ಮಹಿಳೆಯರ ಕಿಡ್ನಾಪ್ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅಪ್ರಾಪ್ತ ಮಕ್ಕಳು ಇವತ್ತು ಕಾಣೆಯಾಗ್ತಾ ಇರುವಂತದ್ದನ್ನು ಕೇಳ್ತಾ ಇದ್ದೇವೆ. ಇದರ ಹಿಂದೆ ಒಂದು ಜಾಲನೆ ಇರಬಹುದು ಅಂತ ಹೇಳುವಂತದನ್ನು ನಾವು ಊಹಿಸಿಕೊಳ್ಬೇಕಲ್ಲ. ಇದೇ ದೃಷ್ಟಿಯಿಂದ ಇವತ್ತು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ನಾವು ರಿಜಿಸ್ಟರ್ ಮಾಡಿದ್ದೇವೆ. ಮುಂದೆ ಏನಾಗ್ತದೆ ಹೇಳಿ ನೋಡುವ. ಓನರ್ನ ಕಾಲ್ ಕೂಡ ಬಂತು, ಅವರಿಗೆ ಮಾಹಿತಿಯೇ ಇಲ್ಲ ಇದರ ಬಗ್ಗೆ ಏನಾಗಿದೆ ಅಂತ ಹೇಳಿ. ಹಿಂದೂಗಳ ಹೆಸರಲ್ಲಿ ಮುಸ್ಲಿಂ ಅಂತ ಹೇಳುವಂತಹ ಅದೆಷ್ಟೋ ಕಂಪನಿಗಳು ಇವತ್ತು ಉದ್ಭವವಾಗಿದೆ. ನಾವು ಇನ್ನೂ ಬದಲಾಗದೇ ಇದ್ರೆ ಇನ್ನು ಯಾವಾಗ ಬದಲಾಗುವುದು ಅಂತ ಹೇಳಿ ತಿಳ್ಕೊಳ್ಬೇಕು ಸ್ನೇಹಿತರೆ. ಇದೊಂದು ಸಣ್ಣ ಅನುಭವದ ಕತೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ನಿಮ್ಮಲ್ಲೂ ಬೇಕಾದಷ್ಟು ಅನುಭವಗಳಾಗಿರ್ಬೋದು. ದಯವಿಟ್ಟು ಇನ್ನಾದರೂ ಎಚ್ಚರಿಕೆ ಹೊಂದ್ಕೊಳ್ಳಿ.